ದಾವಣಗೆರೆಯಲ್ಲಿ ಗಣೇಶನ ವಿಸರ್ಜನೆ ವೇಳೆ ಕೆಲ ಪುಂಡಾಡಿಗಳು ಕಲ್ಲು ತೂರಾಟ ನಡೆಸಿದರು. ಈ ವೇಳೆ ಎರಡು ಗುಂಪುಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು, ಗಲಭೆ ಹೆಚ್ಚಾಗದಂತೆ ಪೊಲೀಸರು ಎಚ್ಚೆತ್ತುಕೊಂಡು ಬಿಗಿ ಬಂದೋಬಸ್ತ್ ಮಾಡಿದರು. ನಂತರ ಪರಿಸ್ಥಿತಿ ಶಾಂತಿಯುತವಾಯಿತು ಎಂದು ದಾವಣಗೆರೆ ಪೊಲೀಸರು ಮಾಧ್ಯಮಗಳಿಗೆ ಹೇಳಿದ್ದಾರೆ. ಗಣಪತಿ ವಿಸರ್ಜನೆ ಈ ದಿವಸ ವೆಂಕಬಾವಿ ಗಣಪತಿ ವಿಸರ್ಜನೆ ಪ್ರೊಸೆಷನ್ ಹೋಗ್ತಾ ಇತ್ತು, ಶಾಂತಿಯುತವಾಗಿ ಬರ್ತಾ ಇತ್ತು. ಅರಳಿಮರ ಸರ್ಕಲ್ ಪಾಸಾಗಿ ಮುಂದೆ ಚಾಮರಾಜಪೇಟೆ ಸರ್ಕಲ್ ಹೋಗಿದೆ. ಅಲ್ಲಿ ಹೋಗ್ಬೇಕಾದ್ರೆ ಎರಡು ಸ್ಟೋನ್ ಪೆಲ್ಟಿಂಗ್ ಒಂದು 3-4 ಸ್ಟೋನ್ ಬೀಳ್ತು. ಇಮಿಡಿಯೇಟಾಗಿ ನಾವು ಅವಾಗ DJ ಎಲ್ಲ ಬಂದ್ ಮಾಡಿಸಿ ಇಮಿಡಿಯೇಟಾಗಿ ಗಣಪತಿಯನ್ನು ಕೂಡ ಆ ಕಡೆಗೆ ಕಳಿಸಿದ್ದೀವಿ. ಈಗಾಗಲೇ ವಿಸರ್ಜನೆಗೆ ಹೋಗಿದೆ. ಈಗ ವಿಸರ್ಜನೆ ಆ ಗಣಪತಿ ಯಾವುದಿತ್ತು ಅದೆಲ್ಲ ಆಗಿದೆ. ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಈಗಾಗಲೇ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲ ರೌಂಡ್ಸಲ್ಲಿ ಇದ್ದಾರೆ. ಮತ್ತು ಈಗ ಎಲ್ಲ ಪರಿಸ್ಥಿತಿ ಶಾಂತ ಇದೆ. ಈಗ ಏನಾಗಿದೆ ಅಂತ ಹೇಳಿಬಿಟ್ಟು ಫರ್ದರ್ ನೋಡಿ ಯಾರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ಪರಿಶೀಲನೆ ಮಾಡಿ ಮಾಡ್ತೇವೆ. ಅದು ಕೂಡ ಇವಾಗ ಮಾಡಬೇಕು. DC ಅವ್ರ ಹತ್ರ ಮಾತಾಡಿದ್ದೀನಿ. ಈಗಾಗಲೇ ಮಾಡ್ತಾ ಇದ್ದಾರೆ. ಇಮಿಡಿಯೇಟಾಗಿ ಅದನ್ನು ಕೂಡ ಮಾಡ್ತೇವೆ. ಯಾವುದು ಇವಾಗ ಸ್ಪಾರ್ಕ್ ಇನ್ ದ ಸೆನ್ಸ್ ನಿನ್ನೆ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಮಾಡಿದ್ರು. ಆ ಪ್ರೊವೊಕೇಟಿವ್ ಸ್ಪೀಚ್ ಸಂಬಂಧ ಈಗಾಗಲೇ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ. ಅದನ್ನು ಲೀಗಲಾಗಿ ಏನು ಪ್ರೊಸೀಜರ್ ಮಾಡಬೇಕು ಅದನ್ನು ಕೂಡ ಮಾಡ್ಕೊಂಡಿದ್ದೇವೆ. ಅದ್ರ ಸಂಬಂಧನೇ ಕೂಡ ಈಗಾಗಲೇ ನಾವು ನಿನ್ನೆನೇ ಒಂದು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದ ಪೋಸ್ಟ್ ಮಾಡಿದ್ರು ಅವ್ರ ಮೇಲೆ ಕೂಡ ನಾವು ಪ್ರಕರಣವನ್ನು ದಾಖಲು ಮಾಡಿ ಇದ್ರ ಬಗ್ಗೆ ಕಟ್ಟೆಚ್ಚರಿಕೆ ಕೂಡ ಕೊಟ್ಟಿದ್ದೇವೆ. ಇಷ್ಟು ದಿವಸ ಯಾವ ರೀತಿ ಗಣಪತಿ ಇದು ವೆಂಕಬಾವಿದು ಇದೇ ರೋಡಲ್ಲಿ ಹೋಗ್ತಾ ಇತ್ತು ಅದೇ ಥರ ಹೋಗ್ತಾ ಇದೆ. ಇವಾಗ ಯಾರು ತಮ್ಮ ಕಾನೂನನ್ನು ಕೈಗೆ ತಗೊಂಡಿದ್ದಾರೆ ಅಥವಾ ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಈಗ ಕಠಿಣವಾದ ಕ್ರಮವನ್ನು ಇಮಿಡಿಯೇಟ್ ಆಗಿ ತಗೊಳ್ತೇವೆ. ಎರಡು ಕಡೆ ಕೌಂಟರ್ ಆಗಿದೆ ಮೇಡಮ್. ಪ್ರಚೋದನಕಾರಿ ಭಾಷಣ ಆಯ್ತಲ್ಲ, ಎರಡು ಕಡೆನೂ ಆಗಿತ್ತು. ಹೌದು, ಅದಕ್ಕೋಸ್ಕರನೇ ಅದು ಕೂಡ ಎರಡು ಕಡೆನೂ ಕೂಡ ನಾವು ಈಗಾಗಲೇ ಕೇಸನ್ನು ಮಾಡಿದ್ದೇವೆ. ಕೇಸು ಮತ್ತು ಈ ಕಡೆಯಿಂದ ಯಾವುದು ಪ್ರಚೋದನಕಾರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಮಾತಾಡಿದ್ರು ಅದ್ರ ಸಂಬಂಧನೂ ಕೂಡ ಈಗಾಗಲೇ ಕೇಸ್ ಮಾಡಿದ್ದೇವೆ. ಈಗಾಗಲೇ ಕೇಸ್ ಮಾಡಿ ಅದ್ರ ಸಂಬಂಧ ಈಗಾಗಲೇ ತನಿಖೆ ಕೂಡ ಇದರಲ್ಲಿ ನಡೀತಾ ಇದೆ. ಅದ್ರ ಕೂಡ ಏನು ತಗೊಳ್ಬೇಕು ಕ್ರಮ ಅದನ್ನು ಕೂಡ ತಗೊಳ್ತೇವೆ. ಈಗ ಇದ್ರ ಘಟನೆ ಇದ್ರ ಬಗ್ಗೆ ವೆರಿಫೈ ಮಾಡ್ತಾ ಇದ್ದೀನಿ, ಮಾಡ್ತೇವೆ ಅದನ್ನ. ಒಬ್ಬರಿಗೆ ಕಲ್ಲು ಬಿದ್ದು ಇಲ್ಲಿ ಗಾಯ ಆಗಿದೆ. ಇನ್ನು ಉಳಿದವ್ರಿಗೆ ಯಾವುದೇ ರೀತಿಯಾದಂತಹ ಏನೂ ಆಗಿಲ್ಲ. ಸ್ಟಿಲ್ ನಾವು ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಫರ್ದರ್ ಏನಿದೆ ನಾನು ಮಾಹಿತಿ ನಿಮಗೆ ಕೊಡ್ತೇನೆ. ಈಗ ನಾನು ನಿಮ್ಗೆ ಈಗಾಗಲೇ ಹೇಳಿದೆ 144 ಸೆಕ್ಷನ್ ಜಿಲ್ಲಾಧಿಕಾರಿಗಳು ಈಗಾಗಲೇ ಮಾತಾಡಿದ್ದಾರೆ. ಅದು ಕೂಡ ಮಾಡಿದ್ದೇವೆ. ನೀವೇ ನೋಡ್ತಾ ಇದ್ದೀರಿ. ಈಗ ಪರಿಸ್ಥಿತಿ ಶಾಂತವಾಗಿದೆ. ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ರೌಂಡ್ಸಲ್ಲಿ ಇದ್ದಾರೆ. ಸೊ ಖಂಡಿತ ಬಂದೋಬಸ್ತ್ ಇದೆ. ನಾವು ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಅದನ್ನು ಹೇಳ್ತೀನಿ. ಈಗ ಆದ ತಕ್ಷಣ ನಿಮಗೆ ಏನೇನಿದೆ ನಾನು ಫರ್ದರ್ ಮಾಹಿತಿ ಕೊಡ್ತೀನಿ. ನಾನೀಗ ಹೇಳಿದೆ ನಮ್ಮ ಸಿಬ್ಬಂದಿಗೆ ಆಗಿರೋದು ಒಬ್ರದ್ದಿಗೆ ನಮಗೆ ಮಾಹಿತಿ ಇದೆ. ಬೇರೆಯವ್ರದ್ದು ಯಾರ್ದಂತ ನಾನೀಗ ವೆರಿಫೈ ಮಾಡಿ ತಮಗೆ ಫರ್ದರ್ ಮಾಹಿತಿಯನ್ನು ಖಂಡಿತ ಕೊಡ್ತೇನೆ. ಏನು ಮಾಹಿತಿ ಇಲ್ಲ, ಖಂಡಿತ ನಾವು ಎಷ್ಟು ಜನ ಇತ್ತು ನಾವೆಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಖಂಡಿತ ಫುಲ್ ಆಗಿ ಇಟ್ಕೊಂಡಿದ್ದೀವಿ. ಎಲ್ಲ ಕಡೆ ಈ ಕಡೆ ಆ ಕಡೆ ಎಲ್ಲ ಕಡೆ ಇದ್ವಿ. ಆದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಅಲರ್ಟ್ ಆಗಿ ಎಲ್ರಿಗೂ ಕಳಿಸಿ ನಾವು ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸಿದ್ದೇವೆ. ಏನಿದೆ ಅದ್ರ ಬಗ್ಗೆ ನಾವು ಪ್ರಕರಣ ದಾಖಲಾಗಿ ವರದಿ ಷಣ್ಮುಖ್ ನಾಯಕ್, ದಾವಣಗೆರೆ.